ಓಂ ನಮಃ ಶಿವಾಯ. ಸಮಸ್ತ ವೃಷಭರಾಶಿಯ ಬಂಧುಗಳಿಗೆ ಈ ಶುಭ ಮುಂಜಾವಿನ ವಂದನೆಗಳು. ಮಾರ್ಚ್ 16ರಿಂದ 19ರವರೆಗಿನ ಅವಧಿಯಲ್ಲಿ ನಿಮ್ಮ ಬದುಕಿನ ಪುಟಗಳಲ್ಲಿ ಒಂದು ಅಭೂತಪೂರ್ವ ದೈವಿಕ ಪವಾಡವು ಸಂಭವಿಸಲಿದೆ. ನಿಮ್ಮ ಹಣೆಬರಹದ ಸಾಲುಗಳು ಈ ದಿನಗಳಲ್ಲಿ ಹೊಸದಾಗಿ ಕೆತ್ತಲ್ಪಡಲಿವೆ. ವಿಶೇಷವಾಗಿ ಕೃತಿಕಾ, ರೋಹಿಣಿ ಹಾಗೂ ಮೃಗಶಿರ ನಕ್ಷತ್ರಪುಂಜಗಳಲ್ಲಿ ಜನಿಸಿದ ಭಾಗ್ಯಶಾಲಿಗಳಿಗೆ ಇದು ಒದಗಿ ಬಂದಿರುವ ಅತ್ಯಂತ ಅಮೂಲ್ಯವಾದ ಸುವರ್ಣ ಘಳಿಗೆಯಾಗಿದೆ. ನಮ್ಮ ಈ ಆಧ್ಯಾತ್ಮಿಕ ವೇದಿಕೆಯನ್ನು ಮೊದಲ ಬಾರಿಗೆ ಗಮನಿಸುತ್ತಿರುವವರು ನಮಗೆ ಪ್ರೋತ್ಸಾಹ ನೀಡಲು ಮರೆಯದಿರಿ. ಆತ್ಮೀಯರೇ, ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಕಡು ಕಷ್ಟದ ನೋವು ನಿಮ್ಮ ಬದ್ಧ ವೈರಿಗಳಿಗೂ ಬಾರದಿರಲಿ ಎಂದು ನೀವು ಬಯಸುತ್ತೀರಿ. ನಿಮ್ಮನ್ನೇ ನಂಬಿದ್ದವರು, ನಿಮ್ಮಿಂದಲೇ ಬೆಳೆದು ನಿಂತವರು ನಿಮಗೆ ಉಪಕಾರದ ಬದಲಾಗಿ ಅಪಕಾರವೆಂಬ ದ್ರೋಹ ಎಸಗಿದ್ದನ್ನು ಕಂಡು ನೀವು ಏಕಾಂತದ ರಾತ್ರಿಗಳಲ್ಲಿ ಕಣ್ಣೀರು ಸುರಿಸಿದ್ದೀರಿ. ಆದರೆ ನೆನಪಿರಲಿ, ವೃಷಭರಾಶಿಯವರು ತಾಳ್ಮೆಯ ಸಾಕಾರಮೂರ್ತಿಗಳು. ನಿಮ್ಮ ಈ ಅಚಲವಾದ ಸಹನೆಯನ್ನು ಮೆಚ್ಚಿ ಪರಮಾತ್ಮನು ಈಗ ನಿಮಗೆ ನ್ಯಾಯ ಒದಗಿಸಲು ಸಿದ್ಧನಾಗಿದ್ದಾನೆ. ಹಲವು ವರುಷಗಳಿಂದ ನೀವು ಅನುಭವಿಸುತ್ತಿದ್ದ ಯಾತನೆಯ ದಿನಗಳು ಈಗ ಅಂತ್ಯವಾಗಿವೆ. ನಿಮ್ಮ ಯಶಸ್ಸಿನ ವಿಜಯ ಯಾತ್ರೆಯೂ ಈಗ ತಾನೇ ಮೊಳಕೆಯೊಡೆಯುತ್ತಿದೆ. ಮುಂಬರುವ ಈ 5 ದಿನಗಳ ಕಾಲಾವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ತಿರುವು ಎದುರಾಗಲಿದೆ. ನಿಮ್ಮ ಅದೃಷ್ಟವು ಸಾಕ್ಷಾತ್ ಜಗನ್ಮಾತೆಯ ದಿವ್ಯಕೃಪೆಯಿಂದ ಒಬ್ಬ ಮಹಿಳೆಯ ಸ್ವರೂಪದಲ್ಲಿ ನಿಮ್ಮ ಹೊಸ್ತಿಲನ್ನು ಮೆಟ್ಟಲಿದೆ. ಈ ಸ್ತ್ರೀ ಶಕ್ತಿಯು ನಿಮಗೆ ಮೊದಲೇ ಪರಿಚಿತಳಾದ ವ್ಯಕ್ತಿಯಾಗಿರಬಹುದು ಅಥವಾ ಮಾರ್ಗಮಧ್ಯೆ ಸಿಗುವ ಅನಾಮಧೇಯ ವ್ಯಕ್ತಿಯೂ ಆಗಿರಬಹುದು. ಆಕೆಯ ಮುಖಾಂತರ ನೀವು ಒಂದು ಗುಪ್ತ ರಹಸ್ಯವನ್ನು ಅಥವಾ ಒಂದು ಅದ್ಭುತವಾದ ಉದ್ಯೋಗದ ಅವಕಾಶವನ್ನು ಪಡೆಯಲಿದ್ದೀರಿ. ಇಲ್ಲಿ ನೀವು ಅತ್ಯಂತ ಜಾಗರೂಕತೆಯಿಂದ ಇರಬೇಕಾದುದು ಅನಿವಾರ್ಯ. ಆಕೆಯು ನೀಡುವ ಆ ಸುಳಿವನ್ನು ಅಥವಾ ರಹಸ್ಯವನ್ನು ನಿಮ್ಮ ಎದೆಯಾಳದಲ್ಲೇ ಹುದುಗಿಸಿಡಿ. ಒಂದು ವೇಳೆ ಪ್ರಾಣಕ್ಕೆ ಸಂಚಕಾರ ಬಂದರೂ ಸರಿಯೇ, ಕೆಲಸ ಪೂರ್ಣಗೊಳ್ಳುವ ತನಕ ನಿಮ್ಮ ಜೀವನ ಸಂಗಾತಿಗಾಗಲಿ, ಆತ್ಮೀಯ ಮಿತ್ರರಿಗಾಗಲಿ ಅಥವಾ ನೆಂಟರಿಗಾಗಲಿ ಈ ವಿಷಯದ ಗಂಧವು ತಿಳಿಯದಂತೆ ನೋಡಿಕೊಳ್ಳಿ. ಏಕೆಂದರೆ ನಿಮ್ಮ ಏಳಿಗೆಯನ್ನು ಕಂಡು ಮರುಗುವ ಜನರ ದೃಷ್ಟಿ ನಿಮ್ಮ ಭಾಗ್ಯಕ್ಕೆ ಅಡ್ಡಿಯಾಗಬಹುದು. ಆ ವಿಷಯವು ಅಕಸ್ಮಾತ್ ನಿಮ್ಮ ಬಾಯಿಯಿಂದ ಹೊರಬಿದ್ದರೆ ನಿಮ್ಮ ಪಾಲಿಗೆ ಒದಗಿ ಬರಬೇಕಿದ್ದ ರಾಜಯೋಗವು ಕ್ಷಣಾರ್ಧದಲ್ಲಿ ಆವಿಯಾಗುತ್ತದೆ. ಇದು ಕೇವಲ ಮಾಹಿತಿಯಲ್ಲ, ಇದೊಂದು ಗಂಭೀರ ಮುನ್ನೆಚ್ಚರಿಕೆ. ಎದೆಯೊಳಗೆ ನೋವಿನ ಜ್ವಾಲಾಮುಖಿಯನ್ನು ಅಡಗಿಸಿಟ್ಟುಕೊಂಡು ಹೊರಗೆ ನಗುಮುಖ ತೋರುವ ನಿಮ್ಮ ಹೃದಯ ವಿಶಾಲವಾದುದು. ಜಗತ್ತು ನಿಮ್ಮ ಈ ಮುಗ್ಧತೆಯನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಂಡಿದೆ. ನಿಮ್ಮ ಬಳಿಯಿರುವ ಅಲ್ಪ ಹಣದಲ್ಲೂ ಇತರರ ಹಸಿವು ನೀಗಿಸಲು 10ರಲ್ಲಿ 9 ಭಾಗವನ್ನು ದಾನ ಮಾಡಿದರೂ ಅದನ್ನು ಯಾರೂ ಗುರುತಿಸಲಿಲ್ಲ. ನಿಮ್ಮನ್ನು ಕೇವಲ ಕೆಲಸಕ್ಕೆ ಮಾತ್ರ ಬಳಸಿಕೊಂಡು ಕರಿಬೇವಿನ ಎಲೆಯಂತೆ ಹೊರಹಾಕಿದವರಿಗೆ ಮತ್ತು ನಿಮ್ಮ ಆರ್ಥಿಕ ಮುಗ್ಗಟ್ಟನ್ನು ಕಂಡು ಹಾಸ್ಯ ಮಾಡಿದವರಿಗೆ ಈ 5 ದಿನಗಳಲ್ಲಿ ಪ್ರಕೃತಿಯೇ ತಕ್ಕ ಉತ್ತರ ನೀಡಲಿದೆ. ನಿಮ್ಮ ಅಭಿವೃದ್ಧಿಯೇ ಅವರಿಗೆ ನೀಡುವ ದೊಡ್ಡ ಶಿಕ್ಷೆಯಾಗಲಿದೆ. ನಿಮ್ಮ ಹಣಕಾಸಿನ ಮುಗ್ಗಟ್ಟುಗಳು ನಿವಾರಣೆಯಾಗಲಿವೆ. ಸಿಲುಕಿಕೊಂಡಿದ್ದ ಹಳೆಯ ಬಾಕಿ ಹಣವು ವಸೂಲಿಯಾಗಲಿದೆ. ಲಕ್ಷ್ಮೀದೇವಿಯ ಹಾಗೂ ಶನಿ ಮಹಾತ್ಮನ ಕೃಪಾಕಟಾಕ್ಷ ನಿಮ್ಮ ಮೇಲೆ ಅತಿಶಯವಾಗಿರುತ್ತದೆ. ಆತಂಕಪಡಬೇಡಿ, ದೇವರು ಸದಾ ನಿಮ್ಮ ಬೆನ್ನ ಹಿಂದಿದ್ದಾನೆ. ಈ ದೈವವಾಣಿಯನ್ನು ಎಲ್ಲಿಯೂ ವಿರಾಮ ನೀಡದೆ ಅಂತ್ಯದವರೆಗೂ ಓದಿ. ಆ ಮಹಿಳೆಯನ್ನು ಹೇಗೆ ಪತ್ತೆ ಹಚ್ಚುವುದು ಮತ್ತು ನೀವು ಕೈಗೊಳ್ಳಬೇಕಾದ ಸರಳವಾದ ದೈವಿಕ ಪರಿಹಾರಗಳು ಯಾವುವು ಎಂಬುದನ್ನು ಈಗ ಸವಿಸ್ತಾರವಾಗಿ ಚರ್ಚಿಸೋಣ. ಈ ಜ್ಯೋತಿಷ್ಯ ರಹಸ್ಯಗಳನ್ನು ನಾವು ಆಳವಾಗಿ ವಿಶ್ಲೇಷಿಸುವ ಮುನ್ನ ನಮಗೆ ಚಂದಾದಾರರಾಗುವ ಮೂಲಕ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ. ಈ ದೈವಿಕ ಸುದ್ದಿಯು ನಿಮ್ಮಂತೆ ಕಷ್ಟದಲ್ಲಿರುವ ಇತರ ಬಂಧುಗಳಿಗೂ ತಲುಪಲು ಈ ಬರಹವನ್ನು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಇಷ್ಟದೈವವನ್ನು ಒಮ್ಮೆ ಮನಸಾರೆ ಸ್ಮರಿಸಿಕೊಳ್ಳಿ. ಪ್ರಶಾಂತವಾದ ಜಾಗದಲ್ಲಿ ಕುಳಿತು ಈ ದಿವ್ಯ ಸಂದೇಶವನ್ನು ಆಲಿಸಿ. ಏಕೆಂದರೆ ನಿಮ್ಮನ್ನು ಸುಗಮ ಹಾದಿಯಲ್ಲಿ ನಡೆಸುವ ದೈವವು ಈಗ ನಿಮ್ಮೊಂದಿಗಿದೆ. ಮೊದಲಿಗೆ ನಿಮ್ಮ ಆಂತರಂಗದಲ್ಲಿ ನೀವು ಅಡಗಿಸಿಟ್ಟಿರುವ ಕೆಲವು ಸತ್ಯಗಳ ಬಗ್ಗೆ ವಿಶ್ಲೇಷಿಸೋಣ. ಸ್ನೇಹಿತರೆ, ನೀವು ಕಳೆದ ಹಲವು ದಿನಗಳಿಂದ ಕತ್ತಲೆಯ ಗುಹೆಯಲ್ಲಿ ಒಬ್ಬಂಟಿಯಾಗಿ ಯುದ್ಧ ಮಾಡುವ ಸೈನಿಕನಂತೆ ಬದುಕುತ್ತಿದ್ದೀರಿ. ನಿಮ್ಮ ಮನಸ್ಸಿನೊಳಗೆ ಅಸಹನೆಯ ಬೆಂಕಿಯಿದ್ದರೂ ಇತರರ ಮುಂದೆ ನೀವು ನಗು ಚೆಲ್ಲುತ್ತಿದ್ದೀರಿ. ನಿಮ್ಮ ಹೃದಯ ಎಂತಹದ್ದೆಂದರೆ ಶತ್ರುಗಳೂ ಸಹ ನನ್ನಂತಹ ಕಷ್ಟಕ್ಕೆ ಈಡಾಗಬಾರದು ಎಂದು ಬಯಸುವ ಉದಾರಿ ನೀವು. ನಿಮ್ಮಲ್ಲಿ ಸಂಪನ್ಮೂಲಗಳ ಕೊರತೆಯಿದ್ದರೂ ಸಹ ಬೇರೆಯವರ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಮೊದಲು ಧಾವಿಸುತ್ತೀರಿ. ನಿಮ್ಮ ಪ್ರೀತಿಪಾತ್ರರಿಗೆ ತೊಂದರೆ ಬಂದಾಗ ನೀವು ನಿಮ್ಮ ಸ್ವಂತ ಜೀವವನ್ನು ಲೆಕ್ಕಿಸದೆ ಅವರ ಪರವಾಗಿ ನಿಲ್ಲುತ್ತೀರಿ. ಆದರೆ ಪ್ರತಿಯಾಗಿ ನಿಮಗೆ ದೊರೆತದ್ದು ಏನು? ವಿಶ್ವಾಸದ್ರೋಹ, ಅಸಡ್ಡೆ ಮತ್ತು ಬೆನ್ನಿಗೆ ಚೂರಿ ಹಾಕುವಂತಹ ಪ್ರವೃತ್ತಿಗಳು ಮಾತ್ರ. ಯಾರ ಹಿತಕ್ಕಾಗಿ ನೀವು ನಿಮ್ಮ ಸರ್ವಸ್ವವನ್ನು ಧಾರೆ ಎರೆದಿರೋ ಅದೇ ಜನರೇ ಸಮಯಕ್ಕೆ ತಕ್ಕಂತೆ ನಿಮ್ಮನ್ನು ಬಳಸಿ ಪಕ್ಕಕ್ಕೆ ಸರಿಸಿದ್ದಾರೆ. ಕೃತಜ್ಞತೆ ಸಲ್ಲಿಸದ ಈ ಜನರಿಗಾಗಿ ಮರುಗುತ್ತಾ ಏಕಾಂತದಲ್ಲಿ ಹಳಹಳಿಸಿದ ರಾತ್ರಿಗಳು ಎಷ್ಟೋ ಇವೆ. ನಿಮ್ಮ ಆರ್ಥಿಕ ಸ್ಥಿತಿಯು ಏರುಪೇರಾಗುತ್ತಿದೆ. ಬಂದ ಹಣವು ಮರಳುಗಾಡಿನ ನೀರಿನಂತೆ ಇಂಗಿ ಹೋಗುತ್ತಿದೆ. ಇತರರಿಗೆ ನೆರವಾಗಲು ಹೋಗಿ ನೀವು ಸಾಲಗಾರರಾಗಿದ್ದೀರಿ, ಅಥವಾ ನಿಮ್ಮ ಬೆವರಿನ ಹಣವು ಯಾರೋ ಒಬ್ಬರ ಕೈಯಲ್ಲಿ ಸಿಲುಕಿ ಮರಳುತ್ತಿಲ್ಲ.
ರಾತ್ರಿಗಳಲ್ಲಿ ಸುಖಕರ ನಿದ್ದೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಬೆಳಿಗ್ಗೆ ಎದ್ದೊಡನೆ ಭವಿಷ್ಯದ ಬಗ್ಗೆ ಒಂದು ರೀತಿಯ ಅನಿಶ್ಚಿತ ಭಯ ಮತ್ತು ಆತಂಕವು ನಿಮ್ಮನ್ನು ಆವರಿಸುತ್ತದೆ. ನನ್ನ ಪ್ರಾಮಾಣಿಕತೆಗೆ ದೇವರು ನೀಡುತ್ತಿರುವ ಪ್ರತಿಫಲ ಇದೇನಾ ಎಂದು ನೀವು ದೇವರೆದುರು ಆರ್ತವಾಗಿ ಪ್ರಶ್ನಿಸಿರಬಹುದು. ಆದರೆ ಮಿತ್ರರೇ, ನೆನಪಿಡಿ, ಸಮಯವು ನಿರಂತರವಾಗಿ ಬದಲಾಗುವ ಚಕ್ರ. ಗ್ರಹಗತಿಗಳು ಈಗ ನಿಮ್ಮ ಪರವಾಗಿ ಸ್ತಬ್ಧವಾಗಿವೆ. ಶನಿದೇವನ ನಡೆ ಈಗ ನಿಮಗೆ ಅನುಕೂಲಕರವಾಗಿ ತಿರುಗುತ್ತಿದೆ. ನಿಮ್ಮ ಕರ್ಮದ ದೋಷಗಳು ಈಗ ಪರಿಹಾರಗೊಂಡಿವೆ. ನಿಮ್ಮ ಸಂಕಟಗಳ ಕೋಟೆಯು ಕುಸಿಯುವ ಕಾಲ ಹತ್ತಿರ ಬಂದಿದೆ. ಈಗ ನೀವು ಸುರಿಸಿದ ಪ್ರತಿ ಹನಿ ಕಣ್ಣೀರಿಗೆ ಬೆಲೆಯಾಗಿ ರಾಜಯೋಗವು ಲಭಿಸಲಿದೆ. ಮುಂಬರುವ ಈ 4 ದಿನಗಳು ನಿಮ್ಮ ಬದುಕಿನ ಚರಿತ್ರೆಯಲ್ಲಿ ಬಂಗಾರದ ಅಕ್ಷರಗಳಿಂದ ಬರೆಯಲ್ಪಡುತ್ತವೆ. ಆದಿಶಕ್ತಿಯ ಆಶೀರ್ವಾದದಿಂದ ನಿಮ್ಮ ಅದೃಷ್ಟವು ಅಷ್ಟಲಕ್ಷ್ಮಿಯರ ಸ್ವರೂಪ ಹೊತ್ತ ಮಹಿಳೆಯ ರೂಪದಲ್ಲಿ ನಿಮ್ಮನ್ನು ಅರಸಿ ಬರಲಿದೆ. ಆ ಮಹಿಳೆ ಯಾರಾಗಿರಬಹುದು? ಆಕೆಯು ಸಂಪೂರ್ಣ ಅಪರಿಚಿತಳಾಗಿರಬಹುದು, ಅಥವಾ ನೀವು ಪುರಾತನ ದೇವಾಲಯಕ್ಕೆ ಹೋದಾಗ ಕಣ್ಣಿಗೆ ಬೀಳುವ ವೃದ್ಧೆ ಇರಬಹುದು, ಅಥವಾ ಅಂತರ್ಜಾಲದ ಮೂಲಕ ಪರಿಚಯವಾಗುವ ವ್ಯಕ್ತಿಯೂ ಇರಬಹುದು. ಆಕೆಯನ್ನು ಭೇಟಿಯಾದಾಗ ನಿಮ್ಮ ವರ್ತನೆ ಹೇಗಿರಬೇಕು ಗೊತ್ತೇ? ಆಕೆಯು ನಿಮ್ಮೊಂದಿಗೆ ಸಂವಾದ ನಡೆಸುತ್ತಿರುವಾಗ ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳು ಶಮನವಾಗಿ ಒಮ್ಮೆಲೇ ದಿವ್ಯ ಶಾಂತಿ ಮೂಡುತ್ತದೆ. ಆಕೆಯು ಆಡುವ ಸಣ್ಣ ಸುಳಿವು ಅಥವಾ ಸಲಹೆಗಳು ಕತ್ತಲಲ್ಲಿರುವ ಹಾದಿಗೆ ಬೆಳಕು ನೀಡಿದಂತೆ ಇರುತ್ತವೆ. ಇದು ನಿಮ್ಮ ಉದ್ಯೋಗದಲ್ಲಿನ ಮಹತ್ತರ ತಿರುವು ಆಗಿರಬಹುದು, ಅಥವಾ ವ್ಯಾಪಾರದಲ್ಲಿ ಅನಿರೀಕ್ಷಿತವಾಗಿ ಸಿಗುವ ಬೃಹತ್ ಲಾಭದ ಒಪ್ಪಂದವಾಗಿರಬಹುದು. ಆದರೆ ಇಲ್ಲಿ ನೀವು ಒಂದು ಕಠಿಣ ಶಿಸ್ತನ್ನು ಪಾಲಿಸಬೇಕು. ಆ ಮಹಿಳೆಯು ನೀಡುವ ಅವಕಾಶ ಅಥವಾ ರಹಸ್ಯವನ್ನು ಕೇಳಿದಾಗ ನಿಮಗೆ ಅತಿಯಾದ ಆನಂದವಾಗುತ್ತದೆ. ಆ ಖುಷಿಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಕೆಂಬ ತುಡಿತ ಮೂಡುತ್ತದೆ. ಆದರೆ ಎಚ್ಚರಿಕೆ, ಆ ರಹಸ್ಯವನ್ನು ಎಂದಿಗೂ ಹೊರಹಾಕಬೇಡಿ. ನಿಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದರೂ ಕಾರ್ಯಸಿದ್ಧಿಯಾಗುವವರೆಗೆ ಯಾರಿಗೂ ಬಾಯಿ ಬಿಡಬೇಡಿ. ಅಸೂಯೆಪಡುವ ಜನರ ದೃಷ್ಟಿ ನಿಮ್ಮ ಭಾಗ್ಯಕ್ಕೆ ಕಂಟಕವಾಗಬಹುದು. ರಹಸ್ಯವನ್ನು ಕಾಪಾಡುವುದು ಯಶಸ್ಸಿನ ಪ್ರಥಮ ಮೆಟ್ಟಿಲು ಎಂಬುದನ್ನು ದೃಢವಾಗಿ ನಂಬಿ. ಆ ಶುಭ ಸುದ್ದಿಯನ್ನು ಆಲಿಸಿದಾಗ ನಿಮ್ಮ ಮನಸ್ಸು ಹಗುರವಾಗಿ, ಇಷ್ಟು ದಿನದ ಸಂಕಷ್ಟಗಳು ಈಗ ಕೊನೆಗೊಂಡವು ಎಂದು ನಿಟ್ಟುಸಿರು ಬಿಡುತ್ತೀರಿ. ಗಾಳಿಯಲ್ಲಿ ತೇಲುತ್ತಿರುವಂತಹ ಅನುಭವ ನಿಮಗಾಗಬಹುದು. ಆದರೆ ಇಲ್ಲಿ ನೀವು ಭಾವನಾತ್ಮಕವಾಗಿ ಬಹಳ ಸಂಯಮದಿಂದ ಇರಬೇಕು. ಸಾಮಾನ್ಯವಾಗಿ 10 ಜನಕ್ಕೆ ಹೇಳಿ ಸಂತೋಷಪಡುವುದು ಮನುಷ್ಯ ಸಹಜ ಗುಣ. ಆದರೆ ಈ ಬಾರಿ ಅಂತಹ ತಪ್ಪನ್ನು ಅಪ್ಪಿತಪ್ಪಿಯೂ ಮಾಡಬೇಡಿ. ಆ ಸ್ತ್ರೀ ನೀಡಿದ ಸದವಕಾಶವು 100ಕ್ಕೆ 100ರಷ್ಟು ಫಲಿತಾಂಶ ನೀಡುವವರೆಗೆ, ಅಂದರೆ ಅದು ಪೂರ್ಣವಾಗಿ ನಿಮ್ಮ ಕೈ ಸೇರುವವರೆಗೆ ಮೌನವಾಗಿರಿ. ನಿಮ್ಮ ಪ್ರಾಣ ಹೋದರೂ ಅದನ್ನು ಬಹಿರಂಗಪಡಿಸಬೇಡಿ, ಏಕೆಂದರೆ ನಿಮ್ಮ ಅಭಿವೃದ್ಧಿಯನ್ನು ಸಹಿಸದ ಕುಹಕಿಗಳು ನಿಮ್ಮ ಸುತ್ತಲೂ ಇದ್ದಾರೆ. ನೀವು ಉತ್ತುಂಗಕ್ಕೆ ಏರುತ್ತಿದ್ದೀರಿ ಎಂದು ತಿಳಿದರೆ ಅವರಲ್ಲಿ ಹೊಟ್ಟೆಕಿಚ್ಚಿನ ಬೆಂಕಿ ಜ್ವಾಲೆಯಾಗುತ್ತದೆ. ಮುಖಕ್ಕೆ ನಗು ಚೆಲ್ಲಿದರೂ ಅವರ ಒಳಮನಸ್ಸಿನಲ್ಲಿ ದ್ವೇಷವಿರುತ್ತದೆ. ಅಂತಹ ಋಣಾತ್ಮಕ ಶಕ್ತಿಗಳು ನಿಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸಬಹುದು. ಆದ್ದರಿಂದ ಕೆಲಸ ಪೂರ್ಣಗೊಂಡ ನಂತರ ನಿಮ್ಮ ಸಂಗಾತಿಗೆ ಆಶ್ಚರ್ಯವಾಗುವಂತೆ ಈ ವಿಷಯವನ್ನು ತಿಳಿಸಿ. ನಡುದಾರಿಯಲ್ಲಿ ಯಾವುದನ್ನೂ ಬಿಡಬೇಡಿ. ಗೆಳೆಯರಿಗಾಗಲಿ ಅಥವಾ ನೆಂಟರಿಗಾಗಲಿ ಈ ಬಗ್ಗೆ ತುಟಿಬಿಚ್ಚಬೇಡಿ. ಮಣ್ಣಿನಾಳದ ಕತ್ತಲೆಯಲ್ಲಿ ಹುದುಗಿರುವ ಬೀಜ ಮಾತ್ರ ಹೆಮ್ಮರವಾಗಿ ಬೆಳೆಯಲು ಸಾಧ್ಯ. ಅದನ್ನು ಪ್ರತಿಕ್ಷಣವೂ ಹೊರತೆಗೆದು ಎಲ್ಲರಿಗೂ ಪ್ರದರ್ಶಿಸಿದರೆ ಅದು ಸತ್ತು ಹೋಗುತ್ತದೆ. ನಿಮ್ಮ ಅದೃಷ್ಟವೂ ಕೂಡ ಹಾಗೆಯೇ. ಈ ಕಟ್ಟುನಿಟ್ಟಿನ ನಿಯಮವನ್ನು ಚಾಚೂ ತಪ್ಪದೆ ಪಾಲಿಸಿ. ಈ 4 ದಿನಗಳ ಅವಧಿಯಲ್ಲಿ ನಿಮ್ಮ ದಿನಚರಿಯಲ್ಲಿನ ಬದಲಾವಣೆಗಳು ಮತ್ತು ಪ್ರಕೃತಿಯು ನೀಡುವ ಶುಭ ಶಕುನಗಳು ಯಾವುವು ಎಂಬುದನ್ನು ಗಮನಿಸಿ. ಮೊದಲ ದಿನ ನಿಮ್ಮ ಅಂತರಂಗದಲ್ಲಿ ಇದುವರೆಗೆ ಕಾಣದ ಹೊಸ ಚೈತನ್ಯ ಮತ್ತು ಉತ್ಸಾಹವು ಅಂಕುರಿಸುತ್ತದೆ. ಬೆಳಿಗ್ಗೆ ಎದ್ದ ಕ್ಷಣದಿಂದಲೇ ನೀವು ಅತ್ಯಂತ ಸಕಾರಾತ್ಮಕ ಶಕ್ತಿಯನ್ನು ಅನುಭವಿಸುವಿರಿ. ನಿಮ್ಮ ಮೇಲೆ ನಿಮಗೆ ಅಚಲವಾದ ವಿಶ್ವಾಸ ಮೂಡುತ್ತದೆ. ಮನಸ್ಸಿನ ಭಾರವು ಹಗುರವಾಗುತ್ತದೆ. ಈ ದಿನದಂದೇ ಪ್ರಕೃತಿಯು ಯಾವುದೋ ಒಂದು ರೂಪದಲ್ಲಿ ನಿಮಗೆ ಶುಭ ಸೂಚನೆ ನೀಡುತ್ತದೆ. ಹೊಸ ಪ್ರಾಜೆಕ್ಟ್ ಅಥವಾ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಪ್ರಬಲ ಆಲೋಚನೆ ನಿಮ್ಮಲ್ಲಿ ಮೂಡುತ್ತದೆ. 2ನೇ ದಿನ ಆರ್ಥಿಕ ಬದಲಾವಣೆಯ ಸೂಚನೆಗಳು ಸಿಗಲಿವೆ. ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ಹೊಸ ಆದಾಯದ ಮೂಲಗಳನ್ನು ಪತ್ತೆಹಚ್ಚಲು ದಾರಿಗಳು ಲಭಿಸುತ್ತವೆ. ದೀರ್ಘಕಾಲದಿಂದ ಮಾತು ಬಿಟ್ಟಿದ್ದ ಪ್ರಭಾವಿ ವ್ಯಕ್ತಿಯಿಂದ ಹಠಾತ್ ಕರೆ ಅಥವಾ ಸಂಚಲನ ಮೂಡಿಸುವ ಇಮೇಲ್ ಬರಬಹುದು. ಇದು ನಿಮ್ಮ ಉಜ್ವಲ ಭವಿಷ್ಯದ ಅಡಿಪಾಯವಾಗಲಿದೆ. ಮುಂಬರುವ ರಾತ್ರಿಗಳಲ್ಲಿ ದೇವರು ನಿಮಗೆ ಕೆಲವು ಸ್ಪಷ್ಟವಾದ ಸ್ವಪ್ನ ಸಂಕೇತಗಳನ್ನು ನೀಡಲಿದ್ದಾನೆ. ಪವಿತ್ರ ಕ್ಷೇತ್ರಗಳು, ತಿಳಿನೀರು ಹರಿಯುವುದು, ಹಚ್ಚ ಹಸಿರಿನ ವನಸಿರಿ ಅಥವಾ ದುರ್ಗಾಮಾತೆಯಂತಹ ದೈವಿಕ ರೂಪಗಳು ಕನಸಿನಲ್ಲಿ ಬಂದರೆ ಸಾಕ್ಷಾತ್ ಪರಮಾತ್ಮನೇ ನಿಮ್ಮೊಂದಿಗೆ ಸಂವಹನ ನಡೆಸುತ್ತಿದ್ದಾನೆ ಎಂದರ್ಥ. ಅಂತಹ ಸಂದರ್ಭದಲ್ಲೇ ಆ ಮಹಿಳೆಯ ಪ್ರವೇಶವು ನಿಮ್ಮ ಬದುಕಿನಲ್ಲಿ ಘಟಿಸುತ್ತದೆ. ಇದು ನಿಮ್ಮ ಬದುಕಿನ ಪರಮಾವಧಿ ತಿರುವು. ಆಕೆ ನಿಮ್ಮೊಂದಿಗೆ ನೇರವಾಗಿ ಸಂವಹನ ನಡೆಸುತ್ತಾಳೆ. ನಿಮ್ಮ ಜಟಿಲವಾದ ಸಮಸ್ಯೆಗಳಿಗೆ ಆಕೆಯ ಮಾತುಗಳಲ್ಲಿ ಅದ್ಭುತವಾದ ಉತ್ತರಗಳು ಅಡಗಿರುತ್ತವೆ. ಅದು ಒಂದು ಸಣ್ಣ ಹಿತವಚನವಾಗಿರಬಹುದು ಅಥವಾ ಹೊಸ ಹಾದಿಯನ್ನು ತೋರಿಸುವ ದಿಕ್ಸೂಚಿಯಾಗಿರಬಹುದು.
ಆಕೆಯ ಬಾಯಿಂದ ಹೊರಬರುವ ಆ ರಹಸ್ಯವನ್ನು ನೀವು ತಕ್ಷಣವೇ ಗ್ರಹಿಸಬೇಕು. ಆ ಅವಕಾಶವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮುನ್ನಡೆಯಿರಿ. ಈ 4 ದಿನಗಳ ಒಳಗಾಗಿ ನಿಮ್ಮ ವಿಧಿಯನ್ನೇ ಬದಲಿಸುವ ಅತ್ಯಂತ ಶುಭವಾರ್ತೆಯನ್ನು ನೀವು ಆಲಿಸುತ್ತೀರಿ. ಕಾನೂನು ಸಮರಗಳು ಅಥವಾ ಇತರ ಜಗಳಗಳು ನಿಮ್ಮ ಪರವಾಗಿ ತೀರ್ಪು ನೀಡುತ್ತವೆ. ಉದ್ಯೋಗಾಕಾಂಕ್ಷಿಗಳಿಗೆ ಹೊಸ ದಾರಿಗಳು, ಉದ್ಯೋಗಸ್ಥರಿಗೆ ಬಡ್ತಿ ಅಥವಾ ತಡೆಹಿಡಿಯಲಾದ ವೇತನದ ಬಾಕಿ ಹಣವು ಬಿಡುಗಡೆಯಾಗಲಿದೆ. ಉದ್ದಿಮೆದಾರರಿಗೆ ಹೊಸ ಹೂಡಿಕೆಯ ದಾರಿಗಳು ತೆರೆಯಲಿವೆ. ಇದೆಲ್ಲವೂ ನಿಮ್ಮ ಪೂರ್ವಜನ್ಮದ ಹಾಗೂ ಸದ್ಯದ ಕರ್ಮದ ಶುಭ ಫಲಿತಾಂಶವಾಗಿದೆ. ಆದಾಗ್ಯೂ ಈ ಸಂದರ್ಭದಲ್ಲಿ ನೀವು ಕೆಲವು ಕಟ್ಟುನಿಟ್ಟಾದ ಶಿಸ್ತುಗಳನ್ನು ಅನುಸರಿಸಲೇಬೇಕು. ಯಾರೊಂದಿಗೂ ವಾಗ್ವಾದಕ್ಕೆ ಇಳಿಯಬೇಡಿ ಮತ್ತು ನಿಮ್ಮ ಸಿಟ್ಟನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ನೀವು ಉಗ್ರರೂಪ ತಾಳಿದಾಗ ಮಾತುಗಳಿಂದ ಇತರರನ್ನು ದಹಿಸುತ್ತೀರಿ ಎಂಬುದು ನನಗೂ ಗೊತ್ತು. ಆದರೆ ಈ 4 ದಿನಗಳ ಕಾಲ ಆ ಕೋಪವನ್ನು ಹತ್ತಿಕ್ಕಿ ಶಾಂತಚಿತ್ತರಾಗಿರಿ. ಯಾರಾದರೂ ನಿಮ್ಮನ್ನು ಕೆರಳಿಸಿದರೂ ನಗುಮುಖದಿಂದ ಮೌನವಾಗಿರಿ. ಶಾಂತವಾದ ಮನಸ್ಸಿನಲ್ಲಷ್ಟೇ ಅದೃಷ್ಟವು ನೆಲೆಸುತ್ತದೆ. ನೆನಪಿರಲಿ, ದೈವವು ಯಾರಿಗೂ ವಿನಾಕಾರಣ ಏನನ್ನೂ ನೀಡುವುದಿಲ್ಲ. ಹಿಂದೆ ನೀವು ಅರ್ಹತೆಯಿಲ್ಲದಿದ್ದರೂ ಹಸಿದವರಿಗೆ ಅನ್ನ ನೀಡಿದಿರಿ, ಅಸಹಾಯಕರ ಪರವಾಗಿ ಕರುಣೆ ತೋರಿದಿರಿ. ಆ ಎಲ್ಲ ಪುಣ್ಯ ಕಾರ್ಯಗಳು ಈಗ ನಿಮ್ಮ ಆಧ್ಯಾತ್ಮಿಕ ಖಾತೆಯಲ್ಲಿ ಜಮೆಯಾಗಿದ್ದು, ಈಗ ಅವು ಮಹತ್ತರ ಉಡುಗೊರೆಯ ರೂಪದಲ್ಲಿ ನಿಮ್ಮನ್ನು ತಲುಪಲಿವೆ. ನಿಮ್ಮ ಅದೃಷ್ಟದ ಬಲವನ್ನು 10 ಪಟ್ಟು ಹೆಚ್ಚಿಸಲು ನೀವು ಕೈಗೊಳ್ಳಬಹುದಾದ ಸರಳ ಪರಿಹಾರಗಳು ಇಲ್ಲಿವೆ. ಪ್ರತಿದಿನ ಮುಂಜಾನೆ ಹಾಸಿಗೆಯಿಂದ ಏಳುವ ಮುನ್ನ ಮೊದಲು ಭೂಮಿ ತಾಯಿಗೆ ಭಕ್ತಿಯಿಂದ ವಂದಿಸಿ. ನಿಮ್ಮ ಅಂಗೈಗಳನ್ನು ನೋಡಿ, ನನ್ನ ಬದುಕು ಇಂದು ಅದ್ಭುತವಾಗಿ ಬದಲಾಗುತ್ತಿದೆ ಎಂದು ಸಂಕಲ್ಪ ಮಾಡಿ. ನಾನು ಅತ್ಯಂತ ಭಾಗ್ಯಶಾಲಿ ಎಂದು 3 ಬಾರಿ ಮನಸ್ಸಿನಲ್ಲೇ ನೆನೆಯಿರಿ ಮತ್ತು ದೇವರಿಗೆ ಧನ್ಯವಾದ ಸಲ್ಲಿಸಿ. ಸಂಜೆ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸಿ. ಸಾಧ್ಯವಾದರೆ ಪಕ್ಷಿಗಳಿಗೆ, ಶ್ವಾನಗಳಿಗೆ ಅಥವಾ ಹಸುಗಳಿಗೆ ಆಹಾರ ನೀಡಿ. ಹೀಗೆ ಮಾಡುವುದರಿಂದ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಗಳು ಭಸ್ಮವಾಗುತ್ತವೆ. ಆರೋಗ್ಯದಲ್ಲೂ ಸಹ ನೀವು ಆಶ್ಚರ್ಯಕರವಾದ ಚೇತರಿಕೆಯನ್ನು ಕಾಣಲಿದ್ದೀರಿ. ವರುಷಗಳಿಂದ ಕಾಡುತ್ತಿದ್ದ ದೈಹಿಕ ನೋವುಗಳು, ಮಾನಸಿಕ ಒತ್ತಡಗಳು ಹಾಗೂ ಆಲಸ್ಯವು ಮಾಯವಾಗಿ ನಿಮ್ಮ ಮುಖದಲ್ಲಿ ದಿವ್ಯಕಾಂತಿ ಮೂಡುತ್ತದೆ. ನಿಮ್ಮನ್ನು ತುಳಿಯಲು ಯತ್ನಿಸುತ್ತಿದ್ದವರು ನಿಮ್ಮ ಬೆಳವಣಿಗೆಯನ್ನು ಕಂಡು ಅಸಹಾಯಕರಾಗುವ ಹಂತಕ್ಕೆ ನೀವು ಏರುತ್ತೀರಿ. ಆರ್ಥಿಕವಾಗಿ ಲಕ್ಷ್ಮಿಯ ಕೃಪೆ ಅಪಾರವಾಗಿ ಇರಲಿದೆ. ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಲಾಭದಾಯಕವಾಗಿ ಪರಿಣಮಿಸುತ್ತದೆ. ಹಳೆಯ ಬಾಕಿ ಸಾಲಗಳು ಹಠಾತ್ತಾಗಿ ವಸೂಲಿಯಾಗುತ್ತವೆ. ನೀವು ಹಿಂದೆ ಹೂಡಿಕೆ ಮಾಡಿದ ಆಸ್ತಿಗಳ ಬೆಲೆ ಏಕಾಏಕಿ ಹೆಚ್ಚಾಗಿ ನಿಮಗೆ ದೊಡ್ಡ ಲಾಭ ತರಲಿದೆ. ಕುಟುಂಬದ ವಿಷಯದಲ್ಲಿ ಅಶಾಂತಿಯು ಮಾಯವಾಗಿ ಪರಸ್ಪರ ಬಾಂಧವ್ಯ ಹೆಚ್ಚಲಿದೆ. ದಂಪತಿಗಳ ನಡುವಿನ ಭಿನ್ನಾಭಿಪ್ರಾಯಗಳು ಸುಧಾರಣೆಯಾಗಿ ಪ್ರೀತಿ ಮೂಡುತ್ತದೆ. ನಿಮ್ಮ ಪ್ರೀತಿಪಾತ್ರರಿಗಾಗಿ ನೀವು ಯಾವುದೇ ತ್ಯಾಗ ಮಾಡಲು ಸಿದ್ಧರಿರುತ್ತೀರಿ ಮತ್ತು ಅವರನ್ನು ಕಣ್ಣಿನ ಪಾಪೆಯಂತೆ ರಕ್ಷಿಸುತ್ತೀರಿ. ಆದರೆ ಅವರು ನಿಮ್ಮನ್ನು ಆಗಾಗ ತಪ್ಪು ತಿಳಿಯಬಹುದು. ಅಂತಹ ಸಂದರ್ಭದಲ್ಲಿ ನೀವು ಅನುಭವಿಸುವ ನೋವಿಗೆ ಈಗ ಇತಿಶ್ರೀ ಹಾಡುವ ಸಮಯ ಬಂದಿದೆ. ನಿಮ್ಮ ಸಂಗಾತಿಯು ನಿಮ್ಮ ನಿಜವಾದ ಮೌಲ್ಯವನ್ನು ಗ್ರಹಿಸುತ್ತಾರೆ. ನಿಮ್ಮ ನಿಸ್ವಾರ್ಥ ಪ್ರೀತಿಯನ್ನು ಅವರು ಪೂರ್ಣ ಹೃದಯದಿಂದ ಒಪ್ಪಿಕೊಳ್ಳುತ್ತಾರೆ. ವಿದ್ಯಾರ್ಥಿಗಳು ಮತ್ತು ಪರೀಕ್ಷಾರ್ಥಿಗಳು ತಮ್ಮ ಗುರಿಯನ್ನು ಸುಲಭವಾಗಿ ತಲುಪಲಿದ್ದಾರೆ. ನೀವು ಮೂಲತಃ ದೃಢ ಸಂಕಲ್ಪವುಳ್ಳವರು, ಒಮ್ಮೆ ಗುರಿ ನೆಟ್ಟರೆ ಹಿಂದೆ ಸರಿಯುವವರಲ್ಲ. ಆದರೆ ಮಧ್ಯದಲ್ಲಿ ಕೆಲವರು ಮಾಡಿದ ಕುತಂತ್ರಗಳಿಂದ ನೀವು ಸ್ವಲ್ಪ ವಿಚಲಿತರಾಗಿದ್ದೀರಿ. ಆದರೆ ಈಗ ನೀವು ಫೀನಿಕ್ಸ್ ಹಕ್ಕಿಯಂತೆ ಮತ್ತೆ ಗಗನಕ್ಕೆ ಹಾರುವ ಸಮಯ ಬಂದಿದೆ. ನಿಮ್ಮ ಪತನವನ್ನು ಕಂಡು ಸಂಭ್ರಮಿಸಿದವರು ಈಗ ನಿಮ್ಮ ಶಿಖರಪ್ರಾಯ ಸಾಧನೆಯನ್ನು ಕಂಡು ತಲೆಬಾಗಲಿದ್ದಾರೆ. ನಿಮ್ಮ ಏಳಿಗೆಯೇ ಅವರಿಗೆ ನೀವು ನೀಡುವ ಅತಿದೊಡ್ಡ ಪ್ರತ್ಯುತ್ತರ. ಮಿತ್ರರೇ, ಈ 4 ದಿನಗಳಲ್ಲಿ ನೀವು ಸಾಕ್ಷಾತ್ ದುರ್ಗಾದೇವಿಯ ದಿವ್ಯ ಆಶೀರ್ವಾದವನ್ನು ಪಡೆಯಲಿದ್ದೀರಿ. ಕೆಲಸ ಸಂಪೂರ್ಣವಾಗುವವರೆಗೆ ಸೌಮ್ಯವಾಗಿರಿ. ನಿಮ್ಮ ಇಷ್ಟದೈವದ ಮೇಲೆ ಭಾರ ಹಾಕಿ ಸಮಾಧಾನದಿಂದ ಕೆಲಸ ಮಾಡಿ. ಈ ಅವಧಿಯಲ್ಲಿ ನಿಮ್ಮ ತಾಯಿ ಅಥವಾ ಸೋದರಿಯಂತಹ ಮಹಿಳೆಯರನ್ನು ಕಂಡಾಗ ಗೌರವದಿಂದ ಸಂವಹನ ನಡೆಸಿ. ಅವರ ಸಲಹೆಗಳನ್ನು ಕಡೆಗಣಿಸಬೇಡಿ, ಏಕೆಂದರೆ ಅವುಗಳಲ್ಲೇ ನಿಮ್ಮ ಪ್ರಗತಿಯ ರಹಸ್ಯ ಅಡಗಿದೆ. ನೀವು ಪ್ರಾಮಾಣಿಕತೆಗೆ ಬೆಲೆ ನೀಡುವುದರಿಂದ ದೇವರು ನಿಮಗೆ ಈ ಕೊಡುಗೆ ನೀಡುತ್ತಿದ್ದಾನೆ. ಮನೆಯಲ್ಲಿ ಬೆಲ್ಲ ಮತ್ತು ಹಾಲಿನ ನೈವೇದ್ಯ ಸಿದ್ಧಪಡಿಸಿ ದುರ್ಗಾ ದೇವಸ್ಥಾನಕ್ಕೆ ಅರ್ಪಿಸಿ ಬಡವರಿಗೆ ಹಂಚಿ. ದೇವಿಗೆ ನಿಂಬೆಹಣ್ಣಿನ ಹಾರವನ್ನು ತೊಡಿಸಿ. ನಿಮ್ಮ ಅಡೆತಡೆಗಳು ಮಂಜಿನಂತೆ ಕರಗುತ್ತವೆ. ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕಿ ದೀಪ ಹಚ್ಚಿ. ಇದು ನಿಂತು ಹೋದ ಕಾರ್ಯಗಳಿಗೆ ವೇಗ ನೀಡುತ್ತದೆ. ಮನದಲ್ಲಿ ಯಾವುದೇ ವಿವಾದಗಳಿಗೆ ಅವಕಾಶ ನೀಡಬೇಡಿ. ಶಾಂತಿಯಿಂದ ಇರಿ. ನಿಮ್ಮ ಕೀರ್ತಿಗೆ ಕುಂದು ತರುವವರಿಂದ ಅಂತರ ಕಾಯ್ದುಕೊಳ್ಳಿ. ಜೀವನ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ ಅನುಮಾನಗಳನ್ನು ಬಗೆಹರಿಸಿಕೊಳ್ಳಿ. ಸ್ತ್ರೀ ಶಕ್ತಿಯ ರೂಪದಲ್ಲಿ ಬರುವ ಸಹಾಯವನ್ನು ಸ್ವೀಕರಿಸಿ ನಿಮ್ಮ ಬದುಕನ್ನು ಸುಂದರಗೊಳಿಸಿಕೊಳ್ಳಿ. ಈ ಮುಂಬರುವ ಕಾಲವು ನಿಮಗೆ ಸರ್ವಮಂಗಳವನ್ನು ತರಲಿ ಎಂದು ಆಶಿಸುತ್ತೇನೆ. ನಂಬಿಕೆ ಇರುವವರಿಗೆ ಯಶಸ್ಸು ಖಚಿತ. ದೈವ ತೋರಿಸಿದ ಈ ಮಾರ್ಗವನ್ನು ಸರಿಯಾಗಿ ಬಳಸಿಕೊಳ್ಳಿ. ಈ ಮಾಹಿತಿ ಇಷ್ಟವಾದರೆ ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಮತ್ತು ಇಷ್ಟದೈವದ ಹೆಸರು ಬರೆಯಿರಿ.
ದುರ್ಗಾಮಾತೆಯ ಕೃಪೆ ಸದಾ ಇರಲಿ. ಧನ್ಯವಾದಗಳು.